ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಕಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಯಾರ್ಯಾರಿಗೆ ಭರ್ಜರಿ ಕ್ಲಾಸ್ ನಡೆಯುತ್ತೆ, ಯಾವ ಟಾಪಿಕ್ ಬಗ್ಗೆ ಕ್ಲಾಸ್ ನಡೀಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗೈಸ್, ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ದಂಗೆ ಸುದೀಪ್ ಸರ್ ಹೇಳ್ತೀವಿ ದಿವಸ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಜನಗಳನ್ನ. ಇಂಥ ಟೈಮ್ನಲ್ಲಿ ಇಂಥ ಮಾತುಗಳೆಲ್ಲ ಬೇಕಾ ಅಂತ ಫಸ್ಟ್ ಪ್ರೋಮೋದಲ್ಲಿ ಹೇಳಿದ್ದಾರೆ. ಅಂದರೆ ಯಾರಿಗಂತ ಗೊತ್ತಾಗಬೇಕು. ಅಶ್ವಿನಿ ಮತ್ತು ಗಿಲ್ಲಿ ಅವ್ರಿಗೆ. ಅಶ್ವಿನಿ ಮತ್ತು ಗಿಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕ್ಲಾಸ್ ಇದೆ. ಏನಕ್ಕಂದ್ರೆ ಈ ಕಡೆ ಗಿಲ್ಲಿನೂ ಬಿಟ್ಕೊಡ್ತಾ ಇಲ್ಲ, ಈ ಕಡೆ ಅಶ್ವಿನಿಗೂ ಬಿಟ್ಕೊಡ್ತಾ ಇಲ್ಲ. ನೀವು ಸರ್ ಏನಂತ ಹೇಳ್ಬೋದು ಅಂದರೆ, ಈ ದಿವಸ ಚೆನ್ನಾಗಿ ಆಡ್ಕೊಂಡು ಬಂದು ಏನಕ್ಕೆ ಈ ಟೈಮಲ್ಲಿ ನೆಗೆಟಿವ್ ಆಗ್ತಾ ಇದ್ದೀರಾ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೋಬೋದು. ಸೆಕೆಂಡ್ ಕ್ಲಾಸ್ ಯಾರಕ್ಕಾಗೋದಂದರೆ ಅದು ರಕ್ಷಿತಾಗುತ್ತೆ. ಯಾಕಂದರೆ ನಾಮಿನೇಷನ್ ಪ್ರಕ್ರಿಯೆನ ಸುಮ್ಮನೆ ಜೋಕಾಗಿ ತೊಗೊಂಡಿದ್ದಾರೆ ರಕ್ಷಿತ್ ಅವರು. ಏನೋ ಬೇಕಾಬಿಟ್ಟು ಕಾರಣ ಕೊಟ್ಟು ಕಾವ್ಯ ನಾಮಿನೇಟ್ ಮಾಡೋದು. ಒಂದು ಸತಿ ಅಲ್ಲ, ಎರಡನೇ ಸತಿ ಅಲ್ಲ, ಮೂರು ಸತಿನೂ ಬೇಕಾಬಿಟ್ಟು ಕಾರಣಗಳು ಏನೋ ಮಾಡ್ಬೇಕಂತ ಮಾಡ್ತವ್ರೆ ರಕ್ಷಿತ್ ಅವರು. ಸುದೀಪ್ ಸರ್ ಅವ್ರು ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಎಷ್ಟು ಇಂಪಾರ್ಟೆಂಟು. ಒಬ್ಬರು ಕಂಟೆಸ್ಟೆಂಟ್ನ ಆಚೆ ಹಾಕೋದು ಮನೆಯಿಂದ ಕಾರಣ ಕೊಡಬೇಕಾದ್ರೆ ಕರೆಕ್ಟ್ ಕಾರಣ ಕೊಡಬೇಕಂತ ಎಷ್ಟೊಂದು ಸತಿ ಹೇಳಿದ್ದಾರೆ. ಅದರಿಂದ ರಕ್ಷಿತ್ ಅವ್ರ ಕ್ಲಾಸ್ ಸಿಗ್ಬೋದು. ಇನ್ನು ಮೂರನೇದು ಧ್ರುವಂತವರ ಕ್ಲಾಸ್ ಇರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಇಡೀ ವಾರ ಇರಿಟೇಟ್ ಮಾಡಿದ್ದಾರೆ. ಸೀಕ್ರೆಟ್ ರೂಮಿಂದ ಬಂದ ಮೇಲಿಂದ ಇರಿಟೇಟ್ ಬೇಕಾಬಿಟ್ಟು ಗಿಲ್ಲಿಯವ್ರ ಜೊತೆ ಜಗಳ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದಾರೆ. ಇನ್ನು ನಾಲ್ಕನೇ ಕ್ಲಾಸ್ ಯಾರಿಗೆ ಸಿಗುತ್ತೆ ಅಂದರೆ, ಗಾಯ್ಸ್ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ವರ್ಸಸ್ ಧನುಷ್ ಅವರು ಕ್ಯಾಪ್ಟನ್ಸಿಗೋಸ್ಕರ ಫೈಟಿಂಗ್ ಆಡ್ತಿದ್ರೆ ಧನುಷ್ ಅವರು ಚಿಕ್ಕ ಮಿಸ್ಟೇಕ್ ಅಂದರೆ ಪಜಲ್ ಟಾಸ್ಕ್ನಲ್ಲಿ 0.3 ಡಿಗ್ರೀಸ್ ಟರ್ನ್ ಮಾಡಿ ಪಜಲ್ ಎತ್ಕೊಬಿಡ್ತಾರೆ. ಆ ಥರ ಮಾಡಬಾರ್ದಾಗಿತ್ತು. ಅದನ್ನು ರಾಶಿಕ್ ಅವರು ಸಂಚಾಲಕರಾಗಿ ನಿರ್ವಹಣೆ ಮಾಡ್ತಾಯಿದ್ರು. ಅದನ್ನು ನೋಡಿರಲ್ಲ, ಪಜಲ್ನ ಮೂವ್ ಮಾಡಿರೋದು. ಹಂಗೆ ವಿನ್ನರ ಕನ್ಸಿಡರ್ ಮಾಡ್ತಾರೆ ಧನುಷ್ ಅವ್ರನ್ನ. ಜಸ್ಟ್ 30 ಸೆಕೆಂಡ್ಸ್ಗಿಂದ ಸುದೀಪ್ ಸರ್ ರಾಶಿಕ್ ಅವ್ರು ನೀವು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಿರ್ವಹಣೆ ಕರೆಕ್ಟಾಗಿ ಮಾಡಿಲ್ಲ ಅಂತ. ಅದರಿಂದ ನಿಮಗೆ ಕಿಚ್ಚನ ಚಪ್ಪಾಳೆನೂ ಹೋಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ರಾಶಿಕ್ ಅವರು ಈ ವಾರ ನೀಟಾಗಿ ಟಾಸ್ಕ್ ಎಲ್ಲ ಆಡಿದ್ದಾರೆ, ಎಲ್ಲ ಟಾಸ್ಕ್ಗಳು. ನೋಡೋಣ ಯಾವ ಥರ ಬೈತಾರೆ ಅಂತ. ಇನ್ನು ಧನುಷ್ ಅವ್ರಿಗೂ ಕ್ಲಾಸೇ ಪಕ್ಕ. ಧನುಷ್ ಅವ್ರು ಹೇಳಿದ್ರಲ್ಲ, ನಾನು ಕ್ಯಾಪ್ಟನ್ ರೂಮ್ನ ಯೂಸ್ ಮಾಡಲ್ಲ ಸುದೀಪ್ ಸರ್ ಪರ್ಮಿಷನ್ ಕೊಡೋವರೆಗೂ ಅಂತ. ಅದ್ರ ಬಗ್ಗೆ ಅಂತೂ ಡಿಸ್ಕಷನ್ ಹಾಕಿ ಆಗಿದೆ. ಇಡೀ 12 ಸೀಸನಲ್ಲಿ ಈ ಸೀಸನ್ನೇ ಯಾರು ಟಾಸ್ಕ್ನ ಕರೆಕ್ಟಾಗಿ ಇಂಪಾರ್ಟೆನ್ಸ್ ಆಗಿ ತೊಗೊತಾ ಇಲ್ಲ, ಯಾರು ಕರೆಕ್ಟಾಗಿ ಕೇಳಿಸ್ಕೊತಾ ಇಲ್ಲ ಪ್ರಕ್ರಿಯೆಗಳನ್ನ. ಮತ್ತು ಲೆಟ್ರ್ ಬಂದು ಓದ್ತಾರಲ್ಲ, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಇಲ್ಲ. ಅರ್ಥ ಮಾಡ್ಕೊಂಡಿಲ್ಲ ಅದನ್ನು ಕೇಳ್ಕೊಬೇಕಾಗ್ತಾರೆ. ನೆಕ್ಸ್ಟು ಗಿಲ್ಲಿಗಂತೂ ಪಕ್ಕ ಕ್ಲಾಸ್ ಇರುತ್ತೆ. ಯಾಕಂದರೆ ಅವನಿಗೊಂದು ಕರ್ತವ್ಯ ಕೊಟ್ಟಿದ್ವಿ ರಾಜ್ನಾಗಿ. ಗಿಲ್ಲಿ ಇದಾದರೆ ರಾಜ್ನಾಗಂತೂ ಆಗಿದ್ದಿಲ್ಲ. ಬೇಕಾಬಿಟ್ಟು ಜಗಳ ಆಡ್ತಾ ಇದ್ದ, ಹೈಪರ್ ಆಗ್ತಾ ಇದ್ದ. ರಾಜ್ ಆಗಿ ಅವನ ಕರ್ತವ್ಯನೇ ನಿರ್ವಹಣೆ ಮಾಡಿಲ್ಲ.